ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನರಿ ಮತ್ತು ದ್ರಾಕ್ಷಿ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದಾನೊಂದು ಪ್ರದೇಶದಲ್ಲಿ ಒಂದು ಕಾಡಿತ್ತು. ಅಲ್ಲಿ ಅನೇಕ ಪ್ರಾಣಿಗಳು ವಾಸಿಸ್ತಾ ಇದ್ವು. ಆ ಕಾಡಲ್ಲಿ ಒಂದು ಗುಳ್ಳೆ ನರಿ ಕೂಡ ಇತ್ತು. ಆ ಗುಳ್ಳೆ ನರಿಗೆ ಹಣ್ಣುಗಳಂದರೆ ತುಂಬ ಇಷ್ಟ. ಅದು ತುಂಬಾ ಹಣ್ಣುಗಳನ್ನು ತಿಂತಾ ಇತ್ತು. ಒಮ್ಮೆ ಆ ಗುಳ್ಳೆ ನರಿ ಕಾಡಿನಲ್ಲಿ ಅಲೆದಾಡ್ತಿರ್ಬೇಕಾದ್ರೆ ಅದಕ್ಕೆ ದ್ರಾಕ್ಷಿ ಹಣ್ಣಿನ ಪರಿಮಳ ಬಂತು. ಅದು ದ್ರಾಕ್ಷಿ ತೋಟವನ್ನು ಹುಡುಕಿಕೊಂಡು ಹೋಯಿತು. ದ್ರಾಕ್ಷಿ ತೋಟದಲ್ಲಿ ತುಂಬಾ ದ್ರಾಕ್ಷಿಗಳಿತ್ತು. ಅದನ್ನು ನೋಡಿದ ನರಿಗೆ ಬಾಯಲ್ಲಿ ನೀರೂಡ್ತು. ಒಂದು ಗೊಂಚಲು ದ್ರಾಕ್ಷಿಯನ್ನು ತೆಗೆದು ತಿನ್ನಲು ನರಿ ಯೋಚಿಸಿತು. ಆ ದ್ರಾಕ್ಷಿ ಗೊಂಚಲನ್ನು ಹಿಡಿಯಲು ನರಿ ಎಗರಿತು. ಆದರೆ ಅದು ಅದಕ್ಕೆ ಎಟಕಲಿಲ್ಲ. ಅದು ತುಂಬಾ ಮೇಲೆ ಇತ್ತು. ನರಿ ಆ ದ್ರಾಕ್ಷಿ ಗೊಂಚಲಿಗಾಗಿ ಮತ್ತೊಮ್ಮೆ ಎಗರಿತು. ಎಷ್ಟು ನೆಗೆದ್ರೂ ಕೂಡ ಅದಕ್ಕೆ ಆ ದ್ರಾಕ್ಷಿ ಗೊಂಚಲು ಎಟಕಲೇ ಇಲ್ಲ. ಇದರಿಂದ ನರಿಗೆ ಬೇಸರವಾಯಿತು. ಹಾಗೂ ಒಂದೆರಡು ಬಾರಿ ನೆಗೆದು ಸುಸ್ತಾದ ನರಿ ತನ್ನ ಪ್ರಯತ್ನವನ್ನೇ ಕೈ ಚೆಲ್ಲಿತ್ತು. ಹಾಗೂ ಆ ದ್ರಾಕ್ಷಿಯೇ ಹುಳಿ ಇರಬಹುದು ಅಂತ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಪಡ್ಕೊಂಡು ಅಲ್ಲಿಂದ ಹೊರಟು ಹೋಯಿತು. ಮರುದಿನ ಆ ದಾರಿಯಲ್ಲಿ ನರಿ ಹೋಗ್ತಿರ್ಬೇಕಾದ್ರೆ ಅದು ಪುನೊಮ್ಮೆ ಆ ದ್ರಾಕ್ಷಿ ತೋಟವನ್ನು ಗಮನಿಸಿತು. ಆ ದ್ರಾಕ್ಷಿ ತೋಟದಲ್ಲಿ ತನ್ನ ಗೆಳೆಯ ಒಬ್ಬ ದ್ರಾಕ್ಷಿ ಹಣ್ಣನ್ನು ತಿಂತಿರೋದನ್ನು ನೋಡಿದಂತಹ ನರಿ ಅಲ್ಲಿಗೆ ಹೋಗಿ ಕೇಳ್ತು, ಗೆಳೆಯ, ದ್ರಾಕ್ಷಿ ಹುಳಿ ಇಲ್ವಾ ಅಂತ. ಅದನ್ನು ಕೇಳಿಸಿಕೊಂಡ ನರಿಯ ಗೆಳೆಯ ಹೇಳ್ದ, ದ್ರಾಕ್ಷಿನ ಪಡ್ಕೊಳ್ಳೋದು ಕಷ್ಟ, ಅದನ್ನು ಬೇಡೋದು ಸುಲಭ ಅಂತ. ಇದನ್ನು ಕೇಳಿಸ್ಕೊಂಡ ನರಿಗೆ ತುಂಬಾ ಬೇಸರ ಆಗುತ್ತೆ, ಅವಮಾನ ಕೂಡ ಆಗುತ್ತೆ. ಅದರಿಂದ ಅದು ಅಲ್ಲಿಂದ ಹೊರಟು ಹೋಗುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ನರಿಗೆ ಆ ದ್ರಾಕ್ಷಿ ಸಿಕ್ತಿತ್ತು. ಆದರೆ ಅದು ತನ್ನ ಕೈಯಲ್ಲಿ ಆಗೋದೇ ಇಲ್ಲ, ಸಾಧ್ಯ ಇಲ್ಲ ಅಂತ ಅಲ್ಲಿಂದ ಹೊರಟು ಹೋಗಿ ಮರುದಿನ ಅಪಮಾನಕ್ಕೆ ಗುರಿಯಾಯಿತು. ಅದಕ್ಕೆ ಹೇಳೋದು ಮಕ್ಕಳೇ, ನಾವು ನಮ್ಮ ಗುರಿಯನ್ನು ಯಾವುದೇ ಕಷ್ಟ ಬಂದರೂ ಕೂಡ ಮುಟ್ಟೋವರೆಗೂ ಬಿಡಬಾರ್ದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮಗೆ ನಮ್ಮ ಚಾನಲ್ಸ್ನ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.